ಎಲ್ಲರಿಗೂ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕನ್ನಡದ ಕಲ್ವ BMC ಹೇಳ್ತಾರೆ, ಜನವಾಣಿ ಬೇರು ಕವಿವಾಣಿ ಹೂ ಅಂತಾರೆ. ಜನಪದ ಸಾಹಿತ್ಯ ಎಷ್ಟು ಉತ್ಕೃಷ್ಟ, ಎಷ್ಟು ಅಮೋಘ, ಎಷ್ಟು ಅದರಲ್ಲಿ ನಮ್ಮ ಜೀವನದ ಸಿದ್ಧಾಂತ, ಜೀವನದ ಸತ್ಯ ದರ್ಶನವನ್ನ ಎಳೆಯಾಗಿ ಎಲ್ಲರಿಗೂ ತಿಳಿಯುವಂತೆ ಜನಪದ ಸಾಹಿತ್ಯ ಹೇಳ್ತಾ ಇದೆಯಲ್ಲ. ಇವತ್ತು ನಿರಕ್ಷುಗಳು ಏನು ಅಕ್ಷರ ಬರದೇ ಇರುವಂತ ನಮ್ಮ ತಾಯಂದಿರು ಎಷ್ಟು ಅದ್ಭುತವಾಗಿ ಲಾಲಿ ಪದ ಇರ್ಬೋದು, ಜೋಗುಳ ಪದ ಇರ್ಬೋದು, ಹಂದಿ ಪದ ಇರ್ಬೋದು, ಬೀಸುಕಲ್ಲಿನ ಪದ ಇರ್ಬೋದು, ಸೋಬಾನ್ ಪದ ಇರ್ಬೋದು, ಇವೆಲ್ಲವನ್ನ ಹೆಂಗೆ ಹಾಕ್ತಾರಂದ್ರೆ ಅವ್ರು ಯಾವ ಪುಸ್ತಕನ ಓದಿಲ್ಲ, ಯಾವ ಶಾಲೆ ತಟ್ಟೆನೂ ಹಾಕಿಲ್ಲ, ಹೆಂಗೆ ಬಂತು ಬಾಯಿಯಿಂದ ಬಾಯಿಗೆ ಬಂದಿರುವಂತಹ ಆ ಏನು ಜನವಾಣಿ ಬೇರು ಇವತ್ತು ಸಾಹಿತ್ಯ ಎಷ್ಟು ಬೆಳೆದಂದ್ರೆ ಅದು ಎದರಿಂದ ಬೆಳೆದಂದ್ರೆ ಜನಪದ ಸಾಹಿತ್ಯದಿಂದಲೇ ಇಡೀ ಎಲ್ಲ ಸಾಹಿತ್ಯ ಬೆಳೆದೈತೆ ಅಂತ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ಯಾಕಂದ್ರೆ ಸಾಹಿತ್ಯ ಅನ್ನುವಂಥದ್ದು ಆ ಒಂದು ಜನಪದದ ಬೇರಿನ ಮೂಲಕ ಏನೋ ಒಂದು ಮರ ಆಗಿ, ಒಂದು ಬಳ್ಳಿಯಾಗಿ ಅದರಲ್ಲಿ ಅರಳಿರುವಂಥ ಪುಷ್ಪ. ಆ ರೀತಿಯಲ್ಲಿ ಬಹುಶಃ ಅವರ ಹೆಸರು ಜೀವನ್ ಸಾಬ್ ಅಂದರೆ ಸಾಹೇಬ, ಮುಖ್ಯಸ್ಥ. ಎದರ ಮುಖ್ಯಸ್ಥ? ಜೀವನದ ಮುಖ್ಯಸ್ಥ. ಜೀವನದ ಕಲೆಯನ್ನ ಹೆಂಗೆ ನಾವು ಸಾರ್ಥಕಪಡಿಸಿಕೊಳ್ಬೇಕು. ಇವತ್ತು ಜೀವಕೋಟಿಗಳಲ್ಲಿ ಅನೇಕ ಜೀವಿಗಳು ಬದುಕಿದ್ದಾವೆ, ಆದರೆ ಮನುಷ್ಯ ಜೀವಿ ಮಾತ್ರ ವಿಶೇಷವಾಗಿ ಬದುಕ್ತಾ ಇದ್ದಾನೆ. ಈ ಮನುಷ್ಯನ ಜೀವನ ಸಾರ್ಥಕತೆ ಆಗಬೇಕಾದ್ರೆ ಹೇಗೆ ನಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅನ್ನುವಂಥ ಅತ್ಯದ್ಭುತ ವಿಚಾರಗಳನ್ನು ತಿಳಿಸಿರುವಂಥ ಜೀವನ್ ಸಾಹೇಬ್ ವಾಲಿಕಾ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ಒಂದು ಜೋರಾದ ಚಪ್ಪಾಳೆ ಮೂಲಕ. ಹಾಗೆ ಬಹುಶಃ ನಾನು ಈ ಚಿತ್ರಕಲಾ ಈ ಕ್ಷೇತ್ರದಲ್ಲಿ ನಮ್ಮ ಹಡಪದವರು, ಬಾದಾಮಿಯ ಹಡಪದವರು ಕೂಡ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡರು. ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದೆ, ಒಂದು ಚಿತ್ರಕ್ಕೆ ಸುಮಾರು ಕೋಟಿ ಬೆಲೆ ಬಾಳುವ ರೀತಿಯಲ್ಲಿ ಅದು ಖರೀದಿಯಾಯಿತು. ಯಾಕಂದರೆ ಇವತ್ತು ನಾವೆಲ್ಲ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವಾಗ ನಾವೆಲ್ಲ ಆಲೋಚನೆ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಎಂಥ ಶಿಕ್ಷಣ, ನಮ್ಮ ಮಕ್ಕಳಿಗೆ ಏನಾಗಬೇಕು, ಬರೀ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಈ ಡಾಕ್ಟರ್ ಮತ್ತು ಇಂಜಿನಿಯರ್ ಆದ್ರೆ ಅವ್ರ ಮಕ್ಕಳು ಕಲ್ತಾರಂತ ತಿಳ್ಕೊತಾರ, ಇಲ್ಲಕ್ಕಂದ್ರೆ ಅವ್ರ ಮಕ್ಕಳು ಕಲ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ನಮ್ಮ ಮನಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ಮನಸ್ಥಿತಿ ನಿರ್ಮಾಣ ಬಹುಶಃ ಇಲ್ಲಿ ವೇದಿಕೆಯ ಒಂದು ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಜೊತೆಯಲ್ಲಿ ಇವತ್ತು ಏನು ಒಂದು ಕ್ರಾಂತಿ ನಡೀತಾ ಇದೆ. 12ನೇ ಶತಮಾನದಲ್ಲಿ ಬಸವ ಕ್ರಾಂತಿ ಆಯಿತು, ವೈಚಾರಿಕ ಕ್ರಾಂತಿ ಆಯಿತು. ಬಹುಶಃ ಇವತ್ತು ಹಲಕುರ್ಗಿ ಗ್ರಾಮದಲ್ಲಿ ಒಂದು ಕ್ರಾಂತಿಯ ಬೀಜವನ್ನು ನಾವು ಇವತ್ತು ಬಿತ್ತಾ ಇದ್ದೀವಿ. ಅದು ಎಂಥ ಬೀಜ ಅಂದರೆ ಇಲ್ಲಿರುವಂಥ ನೌಕರರು, ಅದು ಸರ್ಕಾರಿ ಆಗಿರ್ಬೋದು, ಅರೆ ಸರ್ಕಾರಿ ಆಗಿರ್ಬೋದು, ಎಲ್ಲರೂ ಒಗ್ಗೂಡಿಕೊಂಡು, ಜೊತೆಗೆ ನಿವೃತ್ತ ನೌಕರರು, ಹಳೆಯರು ಹೊಸ ಚಿಗರು ಕೂಡಿರಲು ಮನಸ್ಸೋದು, ಹಳೆಯುಕ್ತಿ ಹೊಸ ತತ್ವ ದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನದಲ್ಲಿ ಮೇಳಿಸಿ ಜಸವು ಜನ ಜೀವನಕ್ಕೆ ಮುಂದುವರಿಸುವ ಅಂತ ತಿಳಿಯೋಲ್ಲ. ಬರೇ ಹಳೆ ಬೇರು ಸಾಕಲು ಚೆನ್ನಾಗಿರೋದು ಒಂದು ಮರ, ಆ ಬೇರಿನ ಜೊತೆಗೆ ಹೊಸ ಚಿಗುರು ಬೇಕಲ್ಲ, ಹಾಗೆ ಹಳೆ ಬೇರು ಹೊಸ ಚಿಗುರು ಅಂದರೆ ಇಲ್ಲಿ ನಿವೃತ್ತ ನೌಕರರು ಮತ್ತು ಈಗ ಸದ್ಯ ವೃತ್ತಿ ಮಾಡುವಂಥ ನೌಕರರ ಬಾಂಧವರು ನೀವೆಲ್ಲ ಎಂಥ ಕೆಲಸ ಮಾಡಬೇಕು ಅಂದರೆ ನಮ್ಮ ನಿಂಗಪ್ಪ ನಾಯ್ಕರವರು ಚಿತ್ರಕಲಾ ಉಪನ್ಯಾಸಕರ ಧಾರವಾಡವನ್ನು ಮುಂದಾಳತ್ವದಲ್ಲಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಇವತ್ತು ನಾವೆಲ್ಲ ಅಂತೀವಿ, ಒಂದು ಕೋಲೆ ಒಂದು ಕತ್ತೈತಿ ಕತ್ತೈತಿ ಕತ್ತೈತಿ. ಹಾಗಾದ್ರೆ ಕತ್ತಲೈತಿ, ಆ ಕತ್ತಲ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಹೇಳಿ? ಕತ್ತಲೈತಿ, ಕತ್ತಲ ಹೋಗ್ಬೇಕು, ಏನು ಮಾಡ್ಬೇಕು ಮಕ್ಕಳೇ? ರಾತ್ರಿ ದೀಪ ಬರ್ತದೆ, ಲೈಟ್ ಆಗ್ಬಿಡ್ತಾವ, ಏನು ಮಾಡ್ತೀವಿ? ಮೊಬೈಲ್ ಕಾಣಿಸ್ತೀವಿ ಇವತ್ತಿನ ಮಕ್ಕಳು ಅವ್ರಿಗೆ ಚಿಮಣಿ ಹಚ್ತೀವಿ, ಒಂದು ಗಡ್ಡಿ ಕೊಟ್ಟು ದೀಪ ಹಚ್ತೀವಿ ಅಂತ ಹೇಳೋದು ಯಾಕೆ? ನಾವು ಅವ್ರಿಗೆ ಕಲಿಸಿಲ್ಲ ಅಥವಾ ಅವ್ರು ನೋಡಿಲ್ಲ, ಅವ್ರಿಗೆ ಗೊತ್ತಿಲ್ಲ, ದೀಪ ಗೊತ್ತಿಲ್ಲ, ಚಿಮಣಿ ಗೊತ್ತಿಲ್ಲ, ಗುಡ್ಡಿ ಗೊತ್ತಿಲ್ಲ, ಲಾಟ ಗೊತ್ತಿಲ್ಲ. ಯಾಕೆ? ಅವ್ರು ಇವತ್ತು ಆಧುನಿಕ ಲೋಕದಲ್ಲಿ ಎಲ್ಲ ಏನಂತಿದ್ರು, ಅಜ್ಜ ಜೋಗುಗಳು ನಾವು ಅಂತಿದ್ದೀವಿ. ಯಾಕಂದ್ರೆ ಹಿಂದಿಂದ ನಾವು ನೆನಪಿಸ್ಕೋಬೇಕು. ಯಾಕಂದ್ರೆ ಹಿಂದೆ ಹೆಂಗಿತ್ತು, ಇವತ್ತು ಹೆಂಗೈತಿ. ಈಗ ನಮ್ಮ
ರಾತ್ರಿ ಹೊತ್ತು ಕರೆಂಟ್ ಹೋಗು ಅಂದ್ರೆ ಏನ್ ಮಾಡ್ತಾರೆ ಮಕ್ಕಳು? ಮೊಬೈಲ್ ಹಾಕ್ತಾರೆ. ಆದ್ರೆ ಹಿಂದಿನವ್ರು ಏನ್ ಅನಿಸ್ತಾ ಇದ್ದಾರೆ? ದೀಪವನ್ನು ಹಾಕ್ತಾ ಇದ್ರು, ಜ್ಯೋತಿಯನ್ನು ಬೆಳೆಸ್ತಾ ಇದ್ರು. ಬಹುಶಃ ನಾವು ಇಲ್ಲಿ ಒಂದು ಜ್ಯೋತಿಯನ್ನು ಬೆಳೆಸಿ, ಜ್ಯೋತಿ ಎಲ್ಲರ ಸಂಕೇತ. ಜ್ಯೋತಿ ಯಾವುದರ ಸಂಕೇತ ಅಂದ್ರೆ ನಮ್ಮಲ್ಲಿರುವಂತಹ ಅಜ್ಞಾನದ, ನಮ್ಮಲ್ಲಿರುವಂತಹ ಅಂಧಕಾರದ, ನಮ್ಮ ಜೀವನಕ್ಕೆ ಆವರಿಸಿರುವಂತಹ ಕತ್ತಲು ಅನ್ನುವಂಥದ್ದು ಇದೆಯಲ್ಲ, ಆ ಕತ್ತಲು ಹೋಗ್ಲಾಡಿಸ್ಬೇಕಂದ್ರೆ ಒಂದು ಜ್ಯೋತಿ ಬೆಳಕಬೇಕು. ಅದು ಮೊಬೈಲ್ ಟಾರ್ಚರ್ ಹಾಕ್ರಿ ಅಥವಾ ಒಂದು ಕ್ಯಾಂಡಲ್ ಹಚ್ಚ್ರಿ, ಒಂದು ಜ್ಯೋತಿ ದೀಪನ ಬೆಳಗಿಸ್ರಿ, ಅಂದ್ರೆ ಆ ಕತ್ತಲು ಹೋಗಲಿಕ್ಕೆ ಒಂದು ಸಣ್ಣ ಜ್ಯೋತಿ ಸಾಕಲ್ಲ. ಆ ರೀತಿಯಾಗಿ ಬಹುಶಃ ನಿಮ್ಮ ಚಿಂತನೆ ಹೆಂಗಿದೆ ಅಂದ್ರೆ, ಇವತ್ತು ಹಲಗುರ್ಗಿ ಗ್ರಾಮದಲ್ಲಿ ನಾವೆಲ್ಲ ಇವತ್ತು ಇಲ್ಲೇ ಓದಿ ಒಂದಷ್ಟು ಜೀವನದಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಿ ಬೇರೆ ಬೇರೆ ವೃತ್ತಿಯಲ್ಲಿ ನಾವೆಲ್ಲ ಅದೀವಿ. ಆದರೆ ಒಮ್ಮೆ ನಾನು ತಿರುಗಿ ನೋಡ್ಬೇಕಲ್ಲ, ನಾನು ನೋಡಿ ಹಂಗೈತಿ, ನಾನು ನೋಡಿದ ಜನ ಏನು ಮಾಡಕತ್ತಾರ ಅನ್ನುವಂಥದ್ದು ನಾನು ತಿರುಗಿ ನೋಡುವಂಥ ಒಂದಷ್ಟು ಪ್ರಜ್ಞೆ ಬಂದಿದೆಯಲ್ಲ, ಒಂದಷ್ಟು ವಿವೇಕ ಬಂದಿದೆಯಲ್ಲ, ಒಂದಷ್ಟು ಸಮಾಜಮುಖಿ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಚಿಂತನೆ ಬಂದಿಲ್ಲ. ಈ ಚಿಂತನೆ ಬೇರೆ ಏನೂ ಅಲ್ಲ, ಇಲ್ಲಿರುವಂತಹ ಕತ್ತಲನ್ನ ಹೋಗಲಾಡಿಸಲಿಕ್ಕೆ ಒಂದು ಸಣ್ಣ ಬೆಳಕನ್ನ ಹಿಡಿಯೋಣ. ಆ ಬೆಳಕು ಮತ್ತೇನೂ ಅಲ್ಲ, ನಿಮ್ಮ ನೂತನವಾದಂತಹ ಸರ್ಕಾರಿ ಅರೆ ಸರ್ಕಾರಿ ಸಂಘ ಅಂದರೆ ಇವತ್ತು ಈ ಸಂಘ ಕಟ್ಟಿಕೊಂಡಿರುವುದು ಇಲ್ಲಿರುವಂತಹ ಒಂದಷ್ಟು ಕೊರತೆಗಳನ್ನ, ಇಲ್ಲಿರುವಂತಹ ಒಂದಷ್ಟು ವೈವಿಧ್ಯಗಳನ್ನ, ಇಲ್ಲಿರುವಂತಹ ಒಂದಷ್ಟು ತಲ್ಲಣಗಳಿಗೆ ನಾವು ಒಂದಷ್ಟು ನಮಗೆ ಎಷ್ಟು ಅಳಿಲು ಸೇವೆ ಅಂತಾರಲ್ಲ, ಅಳಿಲು ಸೇವೆ ಹೆಂಗೆ ಅಳಿಲು ಸೇವೆ? ಬಹುಶಃ ರಾಮಾಯಣದಲ್ಲಿ ಸೀತೆಯನ್ನ ರಾವಣ ಹೊತ್ಕೊಂಡು ಹೋಗಿರ್ತಾನೆ. ಅವಾಗ ಎಲ್ಲರೂ ಯೋಚನೆ ಮಾಡ್ತಾರೆ, ಲಂಕೆ ಸಮುದ್ರವನ್ನ ದಾಟಿ ಹೋಗ್ಬೇಕು, ಈಗಿನ ಸೇತುವೆ ಇಲ್ಲ, ಬ್ರಿಡ್ಜ್ ಇಲ್ಲ, ಬ್ರಿಡ್ಜ್ ಕಟ್ಟಬೇಕು. ವಾನರ ಸೈನ್ಯ ಬ್ರಿಡ್ಜ್ ಕಟ್ತಾ ಇದೆ, ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕ್ತಾ ಇದೆ. ಎದಕ್ಕೆ? ಲಂಕೆಯಲ್ಲಿರುವ ಸೀತೆಯನ್ನು ಕರ್ಕೊಂಡು ಬರಬೇಕು, ಈ ಸಮುದ್ರಕ್ಕೆ ಮಾರ್ಗವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಮಾಡುವಾಗ ಒಂದು ಅಳಿಲು ಯೋಚನೆ ಮಾಡುತ್ತೆ, ನಾನು ಏನಾರ ಒಂದಷ್ಟು ಸೇವೆ ಮಾಡಬೇಕಲ್ಲ ಅಂತ ತಿಳ್ಕೊಂಡು ಅಳಿಲು ಏನ್ ಮಾಡುತ್ತಾ, ನೀರಲ್ಲಿ ತನ್ನ ದೇಹವನ್ನು ಅದ್ದಿ ಮರಳಲ್ಲಿ ಮರಳಾಡಿ ಬಂದು ಏನೋ ದೊಡ್ಡ ದೊಡ್ಡ ಕಲ್ಲು ಹಾಕ್ತಾ ಇದ್ದಲ್ಲ, ಅಲ್ಲಿ ಬಂದು ತನ್ನ ಮೈ ಜಾಡಿಸಿ ತನ್ನ ಮೈಯಲ್ಲಿರುವಂತಹ ಆ ಮರಳಿನ ಚೂರುಗಳನ್ನ ಆ ಸೇವೆಯಲ್ಲಿ ಕಟ್ಟುತ್ತೆ ಅಂತ. ಇದನ್ನ ನಾವು ಅಳಿಲು ಸೇವೆ ಅಂತೀವಿ. ಉಳಿದು ಮಾನವರೆಲ್ಲ ನೋಡಿದ್ರೆ ನಾ ಇಂಥ ದೊಡ್ಡ ಕಲ್ಲು ಹಾಕತ್ತೀನಿ, ನೀನೇನ್ ಮಾಡಕತ್ತಿ? ಸಣ್ಣ ಕೆಲಸ. ಯಾವುದು ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಇಲ್ಲ, ಮಾಡುವಂತ ಮನಸ್ಸು ಇತ್ತಂದ್ರೆ ಎಂಥದ್ದು ಅಸಾಧ್ಯವಾದದನ್ನ ಸಾಧ್ಯವಾಗಿ ತೋರಿಸುತ್ತೆ ಅನ್ನೋದಕ್ಕೆ ಇವತ್ತು ನೀವೇನು ಹೊಸ ಒಂದು ಸಂಘವನ್ನ ನಿರ್ಮಾಣ ಮಾಡಿದಿರಲ್ಲ, ಕಟ್ಟಿದಿರಲ್ಲ, ಇದು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಆದರ್ಶಮಯವಾದಂತಹ ಒಂದು ಸಂಘ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೀವೆಲ್ಲರೂ ಕೂಡ ಈ ಒಂದು ಸಂಘಕ್ಕೆ ನಿಮ್ಮ ಅಳಿಲು ಸೇವೆಯನ್ನ ಸಲ್ಲಿಸಬೇಕಾಗಿದೆ. ಬಹುಶಃ ನನಗೆ ಇನ್ನೊಂದು ಅಚ್ಚರಿ, ಯಾಕಂದ್ರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ, ಈಗ ನಾನು ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲಿ ಹೋಗಬೇಕು, ಯಾವ ಕೆಲಸಕ್ಕೆ ಹೋಗ್ಬೇಕು, ಏನು ಉದ್ದೇಶ? ನಮ್ಮ ಜೀವನ್ ಸಾಹೇಬ್ ವಾಡೇಕರ್ ಸರ್ ಅಲ್ಲಿಂದ ಬಂದಾರೆ, ಅವ್ರಿಗೊಂದು ಉದ್ದೇಶ ಇತ್ತು. ಯಾಕೆ ಬಂದರು, ಏನಿಲ್ಲ ಅನ್ನುವಂಥದ್ದು ಒಂದು ಗುರಿ ಬೇಕಲ್ಲ. ಏನೂ ಗುರಿ ಇಲ್ಲ, ಏನೂ ಇಲ್ಲ ಅಂದ್ರೆ ಯಾವುದೂ ರೀತಿ ಒಂದು ಯಶಸ್ಸು ಸಿಗೋದಿಲ್ಲ. ಬಹುಶಃ ಈ ಸಂಘವನ್ನು ಕಟ್ಟುವುದರ ಜೊತೆಗೆ, ಈ ಸಂಘವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಆಲೋಚನೆ ಜೊತೆಗೆ ನೀವು ಒಂದು ಸ್ಪಷ್ಟ ಗುರಿಯನ್ನು ಹಾಕಿಕೊಂಡಿದ್ದೀರಿ. ಅದು ಬಹಳ ನನಗೆ ಇಷ್ಟ ಆಯಿತು. ಡಿ.ವಿ.ಜಿ. ಅವರು ಹೇಳ್ತಾರೆ, ಜೀವನದಲ್ಲಿ ಒಂದು ಲೇಖವಿರಬೇಕು, ನಾವಿಗೆ ಇರುವಂತೆ ದಿಕ್ಕು ದಿನವೆನಿಸಿ ಭಾವಿಸುವುದೆಂತದನ್ನು ಆದಿ ಕೊನೆ ತೋರದೆ ಆವುದು ಈ ಜಗತ್ತಾದಿ ಮಂಕುತಿಮ್ಮ, ಆವುದು ಈ ಜಗತ್ತಾದಿ ಮಂಕುತಿಮ್ಮ. ಮಕ್ಕಳೇ, ಸಮುದ್ರದಲ್ಲಿ ಹಡಗುಗಳ ಪ್ರಯಾಣ ಮಾಡ್ತಾರೆ. ಆ ಹಡಗುಗಳ ಪ್ರಯಾಣ ಮಾಡಬೇಕಾದ್ರೆ ಆ ಸಮುದ್ರದಲ್ಲಿರುವಂತಹ ಆ ನಾವಿಕರಿಗೆ ಮಾರ್ಗ ತೋರಿಸುವಂಥದ್ದು ಯಾವುದು? ದಿಕ್ಸೂಚಿ. ಆ ದಿಕ್ಸೂಚಿಯ ಮೂಲಕ ನಾನು ಯಾವ ದಿಕ್ಕಿನಲ್ಲಿ ಸಾಗಬೇಕು, ನನ್ನ ಗಮ್ಯಸ್ಥಾನ ಎಲ್ಲಿ ಅನ್ನೋದು ಆತನಿಗೆ ಗೊತ್ತಾಗುವಂತೆ ನಮ್ಮ ಬದುಕಿಗೂ ಕೂಡ ಒಂದಷ್ಟು ಗುರಿ ಇರಬೇಕು, ಒಂದಷ್ಟು ನಿಖರವಾದಂತಹ ಗುರಿ ಉದ್ದೇಶ ಇಟ್ಟುಕೊಂಡು ನನ್ನ ಕೆಲಸವನ್ನು ಮಾಡಿದರೆ ಆ ಗುರಿ ಸಫಲತೆಗೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ತ್ರಿರತ್ನಗಳ ರೀತಿಯಲ್ಲಿ ಬಹುಶಃ ಒಂದು ಶಿಕ್ಷಣ, ಎರಡನೇದು ಆರೋಗ್ಯ, ಮೂರನೇದು ಅಭಿವೃದ್ಧಿ. ಈ ಮೂರು ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಸಂಘವನ್ನು ಕಟ್ಟಿದ್ದೀರಲ್ಲ, ನಿಜವಾಗಲೂ ಕೂಡ ಇದೊಂದು ಬಹಳ ಅವಿಸ್ಮರಣೀಯ ಕ್ಷಣ ಅಂದರೆ ತಪ್ಪಾಗುವುದಿಲ್ಲ.
ಬಹುಶಃ ಈ ಎಲ್ಲ ವಿಚಾರಗಳನ್ನ ಈಗಾಗಲೇ ತಮ್ಮ ಅದ್ಭುತ ಸಾಹಿತ್ಯ, ಜನಪದ ಸಾಹಿತ್ಯದ ಮೂಲಕ ನಮ್ಮೆಲ್ಲರ ಮನಸ್ಸಿನಲ್ಲಿ ಬೇರೂರಿಸಿಬಿಟ್ಟಾರೆ. ಬಹುಶಃ ಇವತ್ತು ಇನ್ನೊಂದು ವಿಶೇಷವಾದಂಥ ದಿನ. ಇವತ್ತು ವಿಶ್ವ ನಗುವಿನ ದಿನ. ಯಾಕಂದ್ರೆ ಗೊತ್ತಿಲ್ಲ, ಇವತ್ತು ಯಾವ ದಿನ? ವಿಶ್ವ ನಗುವಿನ ದಿನ. ಇವತ್ತು ನಗಕವನ ದಿನ ಐತಿ. ಯಾವತ್ತೂ ನೋಡಿ ಬರೀ ಇವತ್ತು ಗಂಡು ಹೆಣ್ಮಕ್ಳು ಕೂತಿರ್ತೀವಿ, ಕಟ್ಟಿ ಮೇಲೆ ಹಿಂದೆ ಎಲ್ಲರೂ ಹೆಂಗೆ ಕೂತಿರ್ತಿದ್ರೆ ಬಹುಶಃ ನಾವು ಅಲ್ಲಿ ನೋಡಕತ್ತೀವಿ, 4 ಮಂದಿ ಹಿರಿಯರು ಕೂತಾರೆ ಅಲ್ಲಿ ಕಟ್ಟಿ ಮೇಲೆ, ಒಳ್ಳೆ ರೋಗಿ ಮಾತಾಡ್ಕೊತ ಕೂತಾರೆ. ಇವತ್ತು ಹುಡುಗರು ಕಟ್ಟಿ ಮೇಲೆ ಹೆಂಗೆ ಕೂತಿರ್ತಾರೆ ನೋಡಿ. ಇವತ್ತು ಹುಡುಗರು ಕಟ್ಟಿ ಮೇಲೆ ಕೂತ್ರೆ ಹೆಂಗೆ ಕೂತಿರ್ತಾರೆ? ಒಬ್ಬರು ಕಟ್ಟಡ ಇರ್ತದೆ, ಇವ್ನ ಹುಡುಗಿ ಕಟ್ಟಡ ಇರ್ತದೆ, ಮತ್ತೊಬ್ಬರು ಇಂಥ ನೋಡ್ತಾರೆ. ಏನು ಮೊಬೈಲ್ ಕೂತ್ರೆ ಇರ್ತಾರೆ. ಮನೆ ಹೀಗೆ ಗುಡಗುಡದಲ್ಲಿ ಕಾರ್ಯಕ್ರಮ ಇವು 4 ಟಿವಿಯ ಸಾಹಿತ್ಯದ ಜೊತೆ ಹೋಗ್ತಾ ಇದೆ. ಒಬ್ಬ ನಿರ್ಮಾಣದ ಕಟ್ಟಡ ಐತಿ. ಆ ಕಟ್ಟಡದಾಗ ಅದು ರೋಡಿಗೆ ಐತಿ. ಅಲ್ಲಿ ಒಬ್ಬನ ಕೂತಾನ, ಯಾರು ಇಲ್ಲ, ಏನ್ ಮಾಡಕತ್ತಂತ ನೋಡಿದ್ರೆ ಮೊಬೈಲ್ ಮೊಬೈಲ್. ಇವತ್ತು ಮೊಬೈಲ್ ಅನ್ನುವಂಥದ್ದು ಬಂದು ನಮ್ಮ ಮಕ್ಕಳನ್ನ ಏನ್ ಮಾಡಬೇಕಂತಪ್ಪ ಅಂದ್ರೆ ಅವ್ರನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗತ್ತೆ. ಈ ಜೀವನದ ಪಥವನ್ನ ಬದಲಿ ಮಾಡಿಸ್ತಾಗತ್ತೆ. ಬಹುಶಃ ಒಂದು ಆಲೋಚನೆ ಮಾಡೋಣ. ಬಹುಶಃ ನಮ್ಮ ಜೀವನ ಸಾಹಸದ ಹಿಡಿದ್ರು ಇವತ್ತು ನಮ್ಮ ಮಕ್ಕಳನ್ನ ಹಾದಿ ತಪ್ಪಿಸಕ್ಕೆ ಕಾಲು ಕೆಟ್ಟಿಲ್ಲಪ್ಪ ಹೇಳಿ ಹೇಳಿದ್ರು. ಕಾಲು ಕೆಟ್ಟೈತಂತ ಕಟ್ಟಿ ಮೇಲೆ ಕುಂತು ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಿಮ್ಮ ಕಲಿ ಕೆಟ್ಟೈತಿ. ಹೌದಲ್ಲ? ಇವತ್ತು ನಮ್ಮ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕೂತಾರಲ್ಲ, ಏನು ಮಕ್ಕಳು ತಪ್ಪು ಮಾಡಿರೋ ನಾವು ತಪ್ಪು ಮಾಡಿರೋ, ಮಕ್ಕಳು ತಪ್ಪು ಮಾಡಿರೋ ನಾವು ತಪ್ಪು ಮಾಡಿರೋ ನೋಡಿದ್ರೆ ಒಂದು ಸಣ್ಣ, ಯಾಕಂದ್ರೆ ಈ ಊಟ ಪಟ್ಟಿಸ್ತೈತಿ, ಸಮಯ ಭಾಳ ಆಗೈತಿ, ಒಂದು ಸಣ್ಣ ಆಟ ಆಡ್ತೀನಿ ನಾನು. ನೀವು ಕುಂತಲ್ಲೇ ಏನು ಮಾಡೋಲ್ಲ, ನಿಮ್ಮ ಬಲಗೈ ಏನು ಹೇಳ್ಬೇಕು ಎಲ್ಲ, ನೀವು ಎಲ್ಲ ನಿಮ್ಮ ಬಲಗೈ ಏನು ಹೇಳ್ಬೇಕು, ನಿಮ್ಮ ಬಲಗೈ ಏನು ಹೇಳ್ತೀರಿ? ಎಸ್. ಈ ತೋರ್ಗಳನ್ನ ಈ ರೀತಿ ತೋರಿಸಿ ನೋಡೋಣ. ಕಾಲು ಕೆಟ್ಟೈತೋ, ನಮ್ಮ ತಲೆ ಕೆಟ್ಟೈತೋ, ಏನು ಹೇಳ್ತೇವೆ ನೋಡೋಣ. ಎಲ್ಲರೂ ನಾ ಹೇಳ್ದಂಗ ಮಾಡ್ತಾ ಹೋಗ್ಬೇಕು, ನಾ ಹೇಳ್ದಂಗ ಮಾಡಬೇಕು. ಈ ತೋರ್ಗಳನ್ನ ಈ ರೀತಿ ತಿರುಗಿಸಿ ಅಲ್ಲಾಸ್ ತಿರುಗಿಸ್ತಾ ಈ ತೋರ್ಗಳನ್ನ ನೋಡ್ತಾ ಇರಿ ನೋಡ್ತಾ ಈ ತೋರ್ಗಳನ್ನ ಎಸ್. ಯಾರು ಛಾಯಾಗ್ರಾಹಕರು ಫೋಟೋ ಹೊಡೆಯಿರಿ, ಎಲ್ಲರೂ ಏನಂತ ಹೇಳಿದ್ರೆ ನಾನು ಕೇಳಿಸ್ಕೊಂಡಿನಿ, ನೀವು ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿದೆ. ನೀವೆಲ್ಲರೂ ಎಲ್ಲಿ ಇಟ್ಕೊಂಡಿರಿ? ಎಸ್, ಎಲ್ಲಿ ಇಟ್ಕೊಂಡಿರಪ್ಪ? ಗದ್ದೆ ಮೇಲೆ ಇಟ್ಕೊಂಡ್ರಿ. ನೀವು ಯಾಕೆ ಗದ್ದೆ ಮೇಲೆ ಇಟ್ಕೊಂಡ್ರಿ ಹೇಳಿ ನೋಡೋದು. ನಾವು ಇಟ್ಕೊಂಡು ಅದಕ್ಕೆ ನೀವು ಏನು ಮಾಡಾಕತ್ತೀರಿ? ಗದ್ದೆ ಮೇಲೆ ಇಟ್ಕೊಂಡ್ರಿ. ಕರೆಕ್ಟಾ? ನಾವು ನಿರಾಸ ಅದೇ ಹೇಳಿದ್ರು. ನೀವು ಮನ್ಯಾಗ ಏನ್ ಮಾಡಾಕತ್ತೀರಿ? ತಾಯಿ ಟಿವಿ ನೋಡಕತ್ತಾಳ, ಅಪ್ಪ ಮೊಬೈಲ್ ತಿಕ್ಕೋತ ಕೂತಾಳ, ಮಕ್ಕಳಿಗೆ ಓದ್ರಿ ಅಂತೀರಿ. ಅವರು ಓದುದಿಲ್ಲ, ಅವ್ರು ಏನ್ ಮಾಡ್ತಾರ? ನೀವು ಮಾಹಿತಿ ಮಾಡ್ತಾರ. ಅವ್ರು ಏನ್ ಮಾಡ್ತಾರ? ನೀವು ಮಾಹಿತಿ ಮಾಡ್ತಾರ. ಯಾಕ? ಈಗ ನೋಡ್ರಿ, ಬಾಳ ಏನು ದೂರ ಹೋಗೋದಿಲ್ಲ. ಈಗ ನೀವು ಎಲ್ಲರೂ ಏನ್ ಮಾಡಿದ್ರಿ? ನಾ ಹೇಳಿದ್ದೇನು ಕೆನ್ನೆ ಮೇಲೆ ಇಟ್ಕೊಳ್ಳಿ. ನೀವು ಮಾಡಿದ್ದೇನು? ಸಾಕಲ್ಲ ಸಾಕ್ಷಿ ಸಾಕಲ್ಲ ಸರ್. ಬೇರೆ ಏನು ಬೇಕಾಗಿಲ್ಲ. ದೊಡ್ಡ ಗ್ರಂಥ ಓದಿ ಒಂದು ಪ್ರವಚನ ಹೇಳಿ ನಮ್ಮ ಮನಸ್ಸು ಬದಲಾಯಿಸೋದು ಬೇಕಾಗಿಲ್ಲ. ನಾವು ತಿಳ್ಕೋಬೇಕು, ನಮ್ಮ ಮಕ್ಕಳು ನಾವು ಹೇಳಿದ್ದು ಮಾಡೋದಿಲ್ಲ, ನಾವು ಮಾಡಿದ್ದು ಮಾಡ್ತಾರೆ. ಒಪ್ಕೋತೀರಿ? ಬಹುಶಃ ನನಗೆ ಬಹಳ ನೋವಾಗುತ್ತೆ. ಈ ಹಲಕುರ್ಗಿ ಗ್ರಾಮದಲ್ಲಿ ಅಥವಾ ನಮ್ಮ ಗ್ರಾಮದ ಸುತ್ತಮುತ್ತ ಒಂದಷ್ಟು ಹಿಂದಿನ 16 ವರ್ಷಗಳ ಜೀವನ ಬದುಕಿಗೂ ಇವತ್ತಿನ ನಮ್ಮ ಬದುಕಿಗೂ ಬಹಳ ವ್ಯತ್ಯಾಸ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಯುವಕರು ದುರ್ವ್ಯಸನಿಗಳಾಗ್ತಾ ಇದ್ದಾರೆ. ವಿಶೇಷವಾಗಿ ಮದ್ಯ ವ್ಯಸನಿಗಳಾಗ್ತಾ ಇದ್ದಾರೆ. ನಿಮ್ಮ ಕೂಡ ಒಂದು ದೂರದ ಒಂದು ಗಾಡಿ ನೋಡ್ಬೇಕು, ಪಾಳೆ ಹಚ್ಚಿರ್ತಾರೆ. ನಮ್ಮೂರಾಗ ಐತೆ ಕ್ರಾಸಿಗೆ ಅವ್ರು ಹಂಗ ಹೋಗುದು. ನಮ್ಮ ಬೈಕ್ ಮೇಲೆ ಐತೆ, ನಮ್ಮೂರು ಸುತ್ತಮುತ್ತ ನಡುಗೈತದು. ನಮ್ಮೂರಿಂದ ಹೋಗ್ಬೇಕು, ಹಂಗೆ ನಡ್ಕೊಂಡು ಹೋಗುದು. ಯಾರು ಬೈಕ್ ಮಾಡ್ತಾರೋ ಅವ್ರು ಅಂದ್ಕೊಂಡು ಹೋಗ್ಬೇಕು. ಮನೆ ಹಿಂದೆ ಬರುವಾಗ ನಮ್ಮ ಹೆಣ್ಮಕ್ಳು ನಾವು ಬರಕತ್ತಿದ್ದೀವಿ ಸರ್, ಬಾಗಲಕೋಟೆಯಿಂದ ಒಂದು 3 ಮಂದಿ ಕಟ್ಟಿಗೆ ದಾಟಿ ಏನು ಕ್ರಾಸ್ ಮಕ್ಕಳು 3 ಮಂದಿ ಕೈ ಮಾಡಿದ್ರು. ನಾನಂದ್ಯ ಈ ಬಾಳ ಮನಸ್ಸಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದೆ ನೋಡಿ. ಯಾಕಂದ್ರೆ ನಮ್ಮ ಶಾಲೆ ಮಕ್ಕಳಿಗೆ ಶಾಲೆ ಬಸ್ ಮಾಡ್ಯಾರ. ಹಂಗ ಈ ಬಾಳ ಒಂದು ಬಸ್ ಮಾಡಿ
ಮಾಡಿ ಯಾರು ಮಾಡಿ ಬಿಟ್ರೆ ಅವ್ರು ಬಂದು ಕುಡಿತಾರೆ, ಮತ್ತೆ ಅವ್ರು ಚಲೋ ಆಗ್ತದೆ ಪಾತ್ರೆ ನಮ್ಮ ಮನಸ್ಸಿನ ಮಾಡ್ಬಿಡ್ತಾರೆ. ಯಾಕಂದ್ರೆ ಅಷ್ಟು ಕೆಟ್ಟೈತಿ ಕಾಲ ಕೆಟ್ಟಿಲ್ಲ, ನಾವು ಕೆಟ್ಟಿವಿ, ನಮ್ಮ ಮನಸ್ಥಿತಿ ಕೆಟ್ಟೈತಿ. ನಾವು ಇವತ್ತು ನಮ್ಮ ಮಕ್ಕಳನ್ನ ತಪ್ಪಿಸ್ತಾ ಇದ್ದೀವಿ. ಇವತ್ತು ತಂದೆ ತಾಯಿಗಳು ಬಹಳ ಜನ ಇದ್ದೀರಿ, ದಯವಿಟ್ಟು ಹೇಳ್ತೀನಿ, ಇವತ್ತು ವಿಶ್ವ ನಗ್ತಾ ಇರಬೇಕು. ಯಾವ ಒಂದು 4 ಮಂದಿ ಹುಡುಗರು ಮಾತಾಡೋದು ಕೊಡ್ತಿದ್ರು ಏನಂತ, ಮಗನ ಮುಂದೆ CM ನಾನು ಕೂತು ಮಾತಾಡೋದಾಗ ಮುಂದಿನ CM ಇನ್ನೊಬ್ಬ ಮಗನ ನೀನ ನಾನು ಮುಂದಿನ CM ಅಂತ ಇನ್ನೊಬ್ಬ ಅದಕ್ಕೆ ಇನ್ನೊಬ್ಬ ಹೇಳೋದು ನೀವಿಬ್ರು ಇಲ್ಲ, ಹೈಕಮಾಂಡ್ ನನಗೆ ಮಾಡುತ್ತೆ, ನಾನೇ CM ಅಂತ. ಅವಾಗ ನಾಲ್ಕನೇ ಅಂತಾನ, ಮಕ್ಕಳ ನೀವೇನು ಹಿಂಗ ಬಡಬಡಿಸ್ರಿ, ನಾ ಇನ್ನ ರಾಜೀನಾಮೆ ಕೊಟ್ಟಿಲ್ಲ ಅಂತ. ಹಿಂಗ CM ನಾನು ರಾಜೀನಾಮೆ ಕೊಟ್ಟಿಲ್ಲ, ನೀನು CM ಆಗೋದು. ಕುಡ್ದಾಗ ಏನು ಮಾತಾಡ್ತಾರೋ ಏನಿಲ್ಲ, ಎಲ್ಲಿ ಬೀಳ್ತಾರೋ ಪ್ರಜ್ಞೆ ಇಲ್ಲ. ಯಾಕೆ ಪ್ರಜ್ಞೆ ಇಲ್ಲ ಅಂದ್ರೆ ಬಹುಶಃ ಶಿಕ್ಷಣದ ಕೊರತೆ. ಹಾಗಾದ್ರೆ ಇವತ್ತು ಶಿಕ್ಷಣವಂತರು ಕೂಡ ಹಾಗೆ ತಪ್ಪಕತ್ತಾರಲ್ರಿ, ಕುಡಿಯಾಕತ್ತಾರಲ್ಲ. ಎಲ್ಲಿ ಹೋಗಿದೆ ವಿವೇಕ, ಎಲ್ಲಿ ಹೋಗಿದೆ ಪ್ರಜ್ಞೆ? ಇವನ್ನೆಲ್ಲ ಆಲೋಚನೆ ಮಾಡಿದಾಗ ಇವತ್ತು ಆರೋಗ್ಯಕರವಾಗತ್ತೆ. ಯಾವುದ್ರ ಮೂಲಕ? ನಮ್ಮ ಹವ್ಯಾಸಗಳ ಮೂಲಕ. ಅಸಾಧ್ಯ ದೇವರ ಕವಿತೆಯನ್ನು ನಾವು ಅದ್ಭುತವಾಗಿ ಹೇಳಿದ್ವಿ. ಹವ್ಯಾಸ ಬದಲಿಸು ಹಣೆ ಬರಹ ಬದಲಾಯಿತು. ಬಹುಶಃ ನೀವೆಲ್ಲ ಈ ಹಲಬುರ್ಗಿ ಗ್ರಾಮದ ಈ ಒಂದು ನೌಕರರ ಸಂಘ ಇವತ್ತು ಹುಡುಗನಲ್ಲ, ಇದು ಈ ಹಲಬುರ್ಗಿ ಗ್ರಾಮದ ಭವಿಷ್ಯವನ್ನ, ಹಣೆ ಬರವನ್ನ ಬದಲಾಯಿಸುವಂತ ಶಕ್ತಿಯಾಗಿದೆ. ನಾನು ಅಭಿಮಾನಿಸಿದೆ. ಯಾಕಂದ್ರೆ ವಿದ್ಯಾರ್ಥಿಗಳ ನಿಮಗೆ ಇನ್ನೊಂದು ಕಾರ್ಯಕ್ರಮ ಬಹಳ ಅದ್ಭುತ, ಅವಿಸ್ಮರಣೀಯ. ಯಾಕಂದ್ರೆ SSLC PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಸಾಧನೆ ಮಾಡಿದಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಗೌರವಿಸ್ತಾ ಇದ್ದಿಲ್ಲ. ಕೇವಲ ಅವರನ್ನ ಗೌರವಿಸ್ತಾ ಇಲ್ಲ, ಮುಂಬರುವ ಪೀಳಿಗೆಗೆ ದಿಗ್ದರ್ಶನವಾಗಿ ನೀವು ಮುಂದೆ ಆ ಸ್ಥಾನದಲ್ಲಿ ಇರಲಿ ಅನ್ನುವಂಥ ಒಂದು ಪ್ರೇರಣೆಯ ಮೂಲಕ ಈ ಒಂದು ಕಾರ್ಯಕ್ರಮ ಮಾಡಾಕಂತಿರೋದ್ರೆ ಅತಿಶಯೋಕ್ತಿ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನೌಕರರ ಸಂಘ ಇವತ್ತು ಹುಟ್ಟು ಯಾವತ್ತೂ ನೆನಪಿರಲಿ, ಯಾವುದೇ ಒಂದು ವಸ್ತು ಜೀವ ಹುಟ್ಟುತ್ತೆ, ಸಾಯುತ್ತೆ. ಈ ಹುಟ್ಟು ಮತ್ತು ಸಾವುಗಳ ಮಧ್ಯೆ ಆ ಬದುಕು ಎಷ್ಟು ಸಾರ್ಥಕ ಪಡ್ಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಹಂಗೇನೆ ಇವತ್ತು ಈ ಸಂಘದಲ್ಲಿ ಬಹುಶಃ ನಾನು ನೋಡ್ತಾ ಇದ್ದೆ, ಪದಾಧಿಕಾರಿಗಳಿಗೆಲ್ಲ ಅಲ್ಲೇ ಪುಷ್ಪವನ್ನು ಕೊಡಕತ್ತಿದ್ರಿ. ಯಾರೋ ಒಬ್ಬರು ಕಿವಿಮಾತು ಹೇಳಿದ್ರಿ, ಇಲ್ಲ ಅಪ್ಪರ ಕೈಯಿಂದ ಆಶೀರ್ವಾದ ರೂಪದಲ್ಲಿ ಪುಷ್ಪವನ್ನು ಕೊಟ್ಟು ಶಕ್ತಿಯನ್ನ ತುಂಬ್ರಿ ಅಂದ್ರಿ. ಯಾಕೆಂದ್ರೆ ನೀವು ಇವತ್ತು ಈ ನೌಕರರ ಸಂಘದ ಪದಗ್ರಹಣ ಮಾಡಿದ್ದೀರಿ. ಪದಗ್ರಹಣ ಅಂದ್ರೆ ಏನು? ಮತ್ತೊಂದು ಜವಾಬ್ದಾರಿ. ನಿಮ್ಮ ಮತ್ತೊಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಈಗಿರುವ ನಿಮ್ಮ ಒತ್ತಡದ ಬದುಕು, ನಿಮ್ಮ ವೃತ್ತಿ ಬದುಕು, ಇವೆಲ್ಲದರ ಜೊತೆಯಲ್ಲಿ ಮತ್ತೊಂದು ಸಮಾಜಮುಖಿಯಾಗಿ ಕೆಲಸ ಮಾಡುವ ರೀತಿಯಲ್ಲಿ ನಿಮಗೆ ಇವತ್ತು ಪೂಜ್ಯರು ಪುಷ್ಪವನ್ನು ಕೊಟ್ಟು ನಿಮಗೆ ಜವಾಬ್ದಾರಿ ಕೊಡಬೇಕು. ಬಹುಶಃ ಸಂಘ ಮಾನವ ಸಂಘಜೀವಿ. ಸಂಘ ಬಿಟ್ಟು ಮನುಷ್ಯ ಇಲ್ಲ, ಮನುಷ್ಯನ ಬಿಟ್ಟು ಸಂಘ ಇಲ್ಲ. ನಾನು ಬದುಕ್ತೀನಿ ಅಂತ ಯಾವ ಅನ್ನಕ್ಕಾಗಲ್ಲ. ಆದರೆ ಜನಪದ ಸಾಹಿತ್ಯದಲ್ಲಿ ಎಲ್ಲರೂ ಬೇಕು ನಮಗೆ. ಕುಂಬಾರ ಬೇಕು, ಕಂಬಾರ ಬೇಕು, ಬಡಿಗೇರು ಬೇಕು, ಮಡಿವಾಳ ಬೇಕು, ಎಲ್ಲರೂ ಬೇಕು. ಎಲ್ಲರೂ ಇದ್ದಾಗಲೇ ಬದುಕು. ಒಂದು ಸಾಂಬಾರು ಮಾಡಬೇಕು, ಒಂದು ಹುಗ್ಗಿ ಮಾಡಬೇಕು, ಎಲ್ಲ ಬೇಕು. ಬರೀ ಗೋಧಿ ಹುಗ್ಗಿ ಮಾಡಬೇಕು, ಗೋಧಿ ಬರೀ ಹುಗ್ಗಿ ಮಾಡೋಕ್ಕಾಗತ್ತೆ? ಆಗಲ್ಲ. ಎಲ್ಲರೂ ಬೇಕಲ್ಲ. ಒಂದು ಸಾಂಬಾರು ಮಾಡಬೇಕಾದ್ರೆ ನೀರು ಖಾರ ಪುಡಿ ಇದ್ರೆ ಸಾಕ? ಆಗತ್ತಾ? ಇಲ್ಲ, ಎಲ್ಲರೂ ಬೇಕಲ್ಲ. ಹಂಗೆ ಎಲ್ಲರನ್ನ ಒಳಗೊಂಡಂತೆ ನೀವು ಏನು ಮಾಡಬೇಕು? ಇಲ್ಲಿರುವಂಥ ತೀರ್ಮಾನಗಳನ್ನು ತಗೋಬೇಕು. ಬಹುಶಃ ನಿಮ್ಮ ಗುರಿ ಏನಲ್ಲ? ಒಂದು ಶಿಕ್ಷಣ. ನಿಮ್ಮ ಮಕ್ಕಳನ್ನ ಉತ್ತಮ ಜ್ಞಾನವಂತರನ್ನಾಗಿ ಮಾಡಬೇಕಾದ್ರೆ ನೀವು ಇಲ್ಲಿರುವಂಥ ಸರ್ಕಾರಿ ಮತ್ತು ಖಾಸಗಿ 2 ಶಾಲೆಗಳಿದ್ದಾವೆ. ಸರ್ಕಾರಿ ಶಾಲೆ ಇದೆ, ಹಾಗೆ ಖಾಸಗಿ ದಿಗಂಬರೇಶ್ವರ ಪ್ರೌಢಶಾಲೆ ಇದೆ. ಈ 2 ಶಾಲೆಗಳಿಗೆ ನೀವೆಲ್ಲ ಬಲಪಡಿಸಬೇಕು. ನಿಮ್ಮ ಮಕ್ಕಳನ್ನ ಅಲ್ಲಿ ಶಿಕ್ಷಣಕ್ಕಾಗಿ ಹಚ್ಚಬೇಕು. ನೀವು ಯಾರು ಮಾತ್ರ ಖಾಸಗಿ ಶಾಲೆಗೆ ಇಲ್ಲಿಂದ ಬಸ್ ಹತ್ತಿಸಿ ಬೇರೆ ಕಲಿಸಿದ್ರೆ ನಿಮ್ಮ ಮೂಲ ಶಿಕ್ಷಣ ಉದ್ಧಾರ ಆಗೋದಿಲ್ಲ. ಯಾಕಂದ್ರೆ ಇಲ್ಲೇ ಕಲಿಬೇಕು. ಯಾಕೆ? ಆಗಲೇ ಅಂಬೇಡ್ಕರ್ ಮಾತುಗಳನ್ನ ವಿಚಾರಗಳನ್ನ ಹೇಳಿದ್ರು. ಅಂಬೇಡ್ಕರ್ ಜಿ ಅವತ್ತು ಯಾವುದೇ ರೀತಿ ಸೌಲಭ್ಯ ಇರಲಿಲ್ಲ. ರಾತ್ರಿ ದೀಪದ ಕೆಳಗಡೆ ಏನು ಬೀದಿ ದೀಪ ಇರ್ತಾವ ಅಲ್ಲಿ ಹೋಗಿ ಆ ಬೆಳಕಲ್ಲಿ ಕುಳಿತು ಅಧ್ಯಯನ ಮಾಡ್ತಾ ಇದ್ದಾರೆ.
ಬಾಲ್ಯದಲ್ಲೇ ಮದುವೆಯಾದ ಅವಳ ಪತ್ನಿ ರಮಾದೇವಿ ಇವರು ವಿದೇಶದಲ್ಲಿ ಕಲಿಯುವಾಗ ಅವರಿಗೆ ಶಿಕ್ಷಣಕ್ಕಾಗಿ ದುಡ್ಡು ಹೊಂದಿಸಲಿಕ್ಕೆ ಕಷ್ಟ ಆದಾಗ ರಮಾದೇವಿ ಊರು ಬೀದಿ ತಿರುಗಿ ಸೆಗಣಿ ಆಯ್ದುಕೊಂಡು ಸೆಗಣಿಯಿಂದ ಬೆರಣಿ ಮಾಡಿ ಅದನ್ನು ಕುಳ್ಳು ಮಾಡ್ತೀವಿ ನಾವು. ನಮ್ಮ ಮಕ್ಕಳಿಗೆ ಕುಳ್ಳಂದ್ರೆ ಬರ್ತೀವಿ, ನಮ್ಮ ಮಕ್ಕಳಿಗೆ ಕುಳ್ಳಂದ್ರೆ ಬರ್ತೀವಿ. ನಾವೆಲ್ಲ ಹುಟ್ಟಿಕೊಂಡು ಸೆಗಣಿ ಎಮ್ಮಿ ಎತ್ತಿ ಹಿಂಬಲ ಕಟ್ತೀವಿ. ಸ್ವಲ್ಪ ಬಾಲ ಎತ್ತರ ಸಾಕು ಕೋರಿಯಲ್ಲಿ ಹುಟ್ಟಿ ಇಟ್ಟಿದ್ವಿ ನಾವು. ಹೌದಲ್ಲಿ ಯಾರ್ಯಾರು ನೆನಪಿಸ್ಕೊಳ್ಳಿ. ನಾವು ಮಾಡಿದ್ದೇವೆ. ಯಾಕೆ ಅವತ್ತು ಬದುಕು ಹಂಗಿತ್ತು, ಇವತ್ತು ನಮ್ಮ ಮಕ್ಕಳಿಲ್ಲ. ಹಂಗೆ ರಮಾದೇವಿ ಆ ಬೆರಳಿಗಳನ್ನ ಮಾರಿ ಅಂಬೇಡ್ಕರ್ ಜಿಯವರಿಗೆ ಓದಿನ ಶಿಕ್ಷಣಕ್ಕಾಗಿ ದುಡ್ಡನ್ನು ಕಳಿಸ್ತಾ ಇದ್ರು. ಆದರೆ ನಮ್ಮ ಮಕ್ಕಳಿಗೆ ಅದು ಯಾವ ಕೊರತೆನೇ ಇಲ್ಲ. ನಮ್ಮ ಮಕ್ಕಳಿಗೆ ಏನಂತ ಅದನ್ನು ತಕ್ಷಣ ತಥಾಸ್ತು ಅಂತ ನಾವು. ಅವ್ರು ಏನು ಕೇಳ್ತಾರ? ಚಾಕ್ಲೇಟ್ ಕೇಳ್ತಾರ, ಐಸ್ ಕ್ರೀಮ್ ಕೇಳ್ತಾರ, ಸೈಕಲ್ ಕೇಳ್ತಾರ, ಮೊಬೈಲ್ ಕೇಳ್ತಾರ, ಕೊಟ್ಟ ಬಿಡ್ತೀವಿ. ಒಂದು ಈಟ್ ಮಕ್ಕಳು ಹಠ ಯಾಕಂದ್ರೆ ಅದು ಇನ್ನು ಸಣ್ಣ ಪುಟ್ಟ 1 ವರ್ಷ 2 ವರ್ಷದ ಮಕ್ಕಳು ಹಠ ಯಾಕಂದ್ರೆ ನಮ್ಮ ಮಕ್ಕಳು ಹೆಂಗೆ ಸುಂದರಿಸ್ತೀವಿ ಅನ್ನೋ ಭಾಳ ಮಕ್ಕಳ ಖಾತ್ರಿ ಐತಿ. ನಮ್ಮ ಮಕ್ಕಳು ಹೆಂಗೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಆದಿವಾನಗಂಧ ಅಂಗಾರದೊಳಗಿನ ತೆಂಗಿನ ಎಳ್ನೀರ ತಕ್ಕೊಂಡು ಬಂಗಾರದ ಮೂಲದೊಳಗಿನ ಅಂತ ತಿಳ್ಕೊಂಡು ಹಾಗೆ ಹೋಗ್ತಾ ಇದ್ದಾರೆ. ಹಿಂದಿನ ತಾಯಿಗಳ ಮಕ್ಕಳು ಅಳಕಂತ ಎಲ್ಲಿ ಕಲ್ತಾವ ಅಂದ್ಕೊಂಡು ಯೋಚನೆ ಮಾಡಿ ತಾಯಿ ಹೇಳ್ತಾ ಇದ್ದು ಮಕ್ಕಳ ಬಗ್ಗೆ ಅಭಿಮಾನದ ಮಾತುಗಳಾಗ್ತಾ ಇದ್ದು. 10 ಕಾಡವನಲ್ಲ ಮಾತ ಬೇಡವನಲ್ಲ. ಹಿಂದಿನ ತಾಯಿ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದು 10 ಕಾಡವನಲ್ಲ ಮಾತ ಬೇಡವನಲ್ಲ, ನೆತ್ತನೆಯರು ಕೈ ಮುಟ್ಟಿ ಮಾಡಿಕೊಟ್ಟರ ಗಪ್ಪು ಚುಪ್ಪು ತಿಂದು ಮನೆಯಾದ ನನಗಂತ ಹಾಗೆ ಹೋಗ್ತಾ ಇದ್ದು. ಮಗು ಎಲ್ಲಿ ಬರ್ತೈತಿ ಹೊಟ್ಟೆ ಸಿಗಿರ್ತದೋ ಅದಕ್ಕೆ ಏನಾದರೂ ವ್ಯಾಧಿ ಆರೋಗ್ಯದಲ್ಲಿ ಏನು ಬೇಕಾಗುತ್ತೆ ಚಿಂತನೆ ಮಾಡಿ ತಾಯಿಯರಿಗೆ ಉಣಬಡಿಸಿ ಪ್ರೀತಿಯ ನನ್ನನ್ನು ನಾಡಿ ದುಬ್ಬಾಸವರಿ ತೆರಿಸವರಿ ಅದನ್ನು ಏನ್ ಮಾಡ್ತಾ ಇದ್ದು ಜೋಳ ಲಾಲಿ ಹಾಡು ಹಾಡಿ ಮದುವೆ ಹೆಂಗ್ ಬೆಳೆಸಕತ್ತೀವಿ. ಇವತ್ತು ನಾವೆಲ್ಲ ಒತ್ತಡದಲ್ಲಿ ಕೆಲಸ ಮಾಡಬೇಕು, ನಮ್ಮ ಮಕ್ಕಳು ಹಾಳಾಗ್ತಾವು. ಏನ್ ಮಾಡೋದು? ಇನ್ನ ರೊಟ್ಟಿ ಮಾಡಬೇಕು, ಅಡಿಗೆ ಮಾಡಬೇಕು, ಮಗು ಹಾಳಾಗ್ತೈತಿ. ಈಗಿನ ತಾಯಿಯರಿಗೆ ನಮ್ಮ ಮಕ್ಕಳು ಎಲ್ಲಿ ಕಲ್ತಾವ ಗೊತ್ತಿಲ್ಲ. ಪಠ್ಯಸ್ಥರಾಗತ್ತೋ ದೇಹಕ್ಕೆ ಆರೋಗ್ಯ ಇದೆ ಏರುತ್ತಿರಲ್ಲ. ಇವತ್ತಿನ ತಾಯಿಯರು ಹೇಳ್ತಾರ 10 ಕಾಡವನಲ್ಲ. ನನ್ನ ಮಕ್ಕಳ ಬಗ್ಗೆ ಅಭಿಮಾನ ಹೇಳ್ತಾರೆ 10 ಕಾಡವನಲ್ಲ ಮತ್ತ ಬೇಡವನಲ್ಲ, 10 ಕಾಡವನಲ್ಲ ಮತ್ತ ಬೇಡವನಲ್ಲ, ನೆಟ್ಟಿರುವ ಎಣ್ಣೆ ಸಟ್ಟು ಕೊಟ್ಟರೆ ಸಾಕು ಗಬ್ಬು ಚುಪ್ಪು ಅಂತ ಇವತ್ತಿನ ತಾಯಿ ಹಾಡ್ತಾರೆ. ಇವತ್ತು ನಮ್ಮ ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಟು 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 ನಾವು ಅವ್ರ ದಾರಿ ಕಳ್ಸಕತ್ತೀವಿ. ಈ ದೊಡ್ಡವರಾದ್ಮೇಲೆ ಮೊಬೈಲ್ ಬಿಡ್ರಿ ಅಂತ ಹೇಳಕತ್ತೀವಿ. ಮಕ್ಕಳು ಬಿಡ್ತಾವ್ರಿ? ಬಿಡಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ನಾವು ಪ್ರಾರಂಭದಿಂದಲೇ ಕೊಡಬೇಕು. ಬಹುಶಃ ಇಡೀ ಜಗತ್ತಿನಲ್ಲಿ ಭಾರತ ದೇಶದ ಸಂಸ್ಕೃತಿ, ಭಾರತದ ಇರುವಂತಹ ಐಕ್ಯತಾ ಮನೋಭಾವ ಬೇರೆ ಯಾವ ರಾಷ್ಟ್ರದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಭಾರತ ದೇಶ ಕೇವಲ ದೇಶವಲ್ಲ, ಕೇವಲ ಪ್ರದೇಶವಲ್ಲ, ಇದು ಇಡೀ ಜಗತ್ತಿಗೆ ಸಂದೇಶ ನೀಡುವಂತಹ ದೇಶ ಯಾವುದಾಗಿದೆ ಅದು ನನ್ನ ಭಾರತ ಅಂತ ನಾವು ಅಭಿಮಾನದಿಂದ ಹೇಳಬಹುದು, ಅಭಿಮಾನಿಸಬಹುದು. ಹಾಗಾಗಿ ಈ ಭಾರತೀಯ ಸಂಸ್ಕೃತಿಯನ್ನ, ಭಾರತೀಯ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಕೊಡುವ ಮೂಲಕ ನಮ್ಮ ಮಕ್ಕಳಿಗೆ ಮಾತೃಭಾಷೆ, ತಾಯಿಯ ಭಾಷೆ, ಆ ಭಾಷೆಯನ್ನು ನಾವು ಮೊದಲು ಕಲಿಸಿದ್ರೆ ಇತರ ಎಲ್ಲಾ ಭಾಷೆಗಳನ್ನ ಅಳವಡಿಸಿಕೊಳ್ಳಬಹುದು. ಮಾತೃಭಾಷೆನೇ ಗೊತ್ತಿಲ್ಲ ಅಂದ್ರೆ ಮಗು ಸಾಧನೆಯಲ್ಲಿ ಎಡವುತ್ತೆ. ಒಂದು ವೇಳೆ ಜ್ಞಾನದಲ್ಲಿ ಶ್ರೀಮಂತನಾದರೂ ವಿವೇಕದಲ್ಲಿ ಎಡವುತ್ತಾನೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಅವರ ಇಚ್ಛಿತ ಜ್ಞಾನವನ್ನ, ಶಿಕ್ಷಣವನ್ನ, ಸಂಸ್ಕಾರವನ್ನ ಕಾಲಕಾಲಕ್ಕೆ ನೀಡುತ್ತಾ ನಮ್ಮ ಮಕ್ಕಳ ಆರೋಗ್ಯದ ಕಡೆಗೂ ಗಮನ ಕೊಡಬೇಕು. ಶಿಕ್ಷಣದ ಜೊತೆಗೆ ಆರೋಗ್ಯ. ಅದಕ್ಕೆ ಹೇಳ್ತಾರೆ 1 ಹೊತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವ ಪತ್ತುಕೊಂಡು ಭೋಗಿ. ಇವತ್ತು ನಮ್ಮ ಊಟದ ಪದ್ಧತಿ ಬದಲಾಗಿದೆ. ನಮ್ಮ ಮಕ್ಕಳಿಗೆ ಹೆಣ್ಣನ್ನು ತುತ್ತು ಮಾಡಿ ಉಣಿಸ್ತೀವಿ ನಾವು. ಫೀಡಿಂಗ್ ಹೌದಲ್ರಿ? ತುತ್ತು ಮಾಡಿ ಉಣ್ಣು ಅವು ಬಾಯಾಗ ಇಟ್ಟುಕೊಳ್ಳೋದಲ್ಲ. ಅಷ್ಟೊಂದು ಅಂದ್ರೆ ಮಕ್ಕಳಿಗೆ ಸಹಜವಾಗಿ ಹಸಿವಾಗಬೇಕು, ಮಕ್ಕಳು ಸಹಜವಾಗಿ ಆಗಿ ನಲಿದು ಬೆಳಿಬೇಕು ಅಂತ ವಾತಾವರಣವನ್ನು ನಿರ್ಮಾಣ ಮಾಡಿದ್ರೆ ನಮ್ಮ ಮಕ್ಕಳು ಆರೋಗ್ಯಯುತವಾಗಿ ಬೆಳೀತಾರೆ. ಅದಕ್ಕೆ ಹೇಳ್ತಾರೆ ಓಣಿ ಕೂಸು ಬೆಳೆದು ಕೋಣಿ ಕೂಸು ಕೊಳೆತು.
ನಾವು ಮಕ್ಕಳನ್ನ ಬಂದಿಯನ್ನಾಗಿ ಮಾಡಿದರೆ ನಮ್ಮ ಮಗು ಆರೋಗ್ಯವಾಗಿ ಸದೃಢವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಯುವಕರಾದಂಥವರು ಇವತ್ತು ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಡಬೇಕು, ಗಮನ ಕೊಡಬೇಕು. ಈ ಥರ ಹವ್ಯಾಸ ಮದ್ಯವ್ಯಸನ ಇರ್ಬೋದು, ಪಾನ್ ಗುಟ್ಕಾ ಜರ್ದ ಇಂಥವುಗಳ ಸೇವನೆ ಮಾಡ್ತಾ ನಮ್ಮ ಆರೋಗ್ಯವನ್ನು ಕಳ್ಕೊಳ್ಳೋದು ಕೂಡ ಬಹಳ ಅಪಾಯಕಾರಿ. ಹಾಗಾಗಿ ಈ ಜೀವನ ಸಾರ್ಥಕತೆ ಆಗಬೇಕಾದ್ರೆ ಒಂದು ಶಿಕ್ಷಣ ಬೇಕು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳ್ತಾರೆ. ಜ್ಞಾನಕ್ಕಿಂತ ಮಿಗಿಲಾದಂಥ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಹಾಗೆ ಜ್ಞಾನ ಇದ್ರೆ ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ. ಒಬ್ಬ ರಾಜನಿಗೆ ಗೌರವ ಏನಿರ್ತಕ್ಕಂದ್ರೆ ಅವನ ಪ್ರದೇಶದಲ್ಲಿ ಮಾತ್ರ ಇರುತ್ತೆ. ಆದರೆ ಜ್ಞಾನಿ ಆದವನಿಗೆ ಜಗತ್ತಿನ ಎಲ್ಲ ಕಡೆ ಹೋದ್ರೂ ಕೂಡ ಆತನಿಗೆ ಗೌರವ ಇರುತ್ತೆ. ಆ ಗೌರವ ನಿಜವಾಗಿ ಸಿಗಬೇಕಾದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋಣ, ಆರೋಗ್ಯವನ್ನು ಕೊಡೋಣ. ಇವು ಎರಡು ಇದ್ರೆ ಅಭಿವೃದ್ಧಿ ಅನ್ನುವುದು ತನ್ನಿಂದ ತಾನೇ ಆಗುತ್ತೆ. ಈಗ ನೋಡ್ಬೋದು, ಇಲ್ಲೆಲ್ಲ ನೌಕರಗಳಿಂದ ಇದ್ದೇವೆ. ನಮ್ಮ ಹಿಂದಿನ ಜೀವನ ಸ್ಥಿತಿಗತಿ ಹೆಂಗಿತ್ತು, ಈಗ ನಮ್ದು ಹೆಂಗಾಗೈತಿ. ನಾವೆಲ್ಲ ಇಡೀ ಸಮಾಜಕ್ಕೆ ಮಾದರಿ. ಯಾಕಂದ್ರೆ ಶಿಕ್ಷಣದಿಂದಲೇ ನಾವು ನಮ್ಮ ಕುಟುಂಬ ಆಗಿರ್ಬೋದು, ನಮ್ಮ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಜೀವನ ಶೈಲಿ ಬದಲಾಗಿದೆ. ಅಕಸ್ಮಾತ್ ನಾವು ಸಾಧನೆ ಕಲಿಯದೇ ಇದ್ದರೆ ಅಥವಾ ನಾವು ಬೇರೆ ರೀತಿಯಾದ ಕೆಟ್ಟ ಹವ್ಯಾಸಗಳಿಗೆ ದಾಸರಾಗಿದ್ದರೆ ನಾವು ಜೀವನದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಪ್ರಜ್ಞೆಯನ್ನ ಇವತ್ತು ಸಮಾಜದಲ್ಲಿ ನಾವು ಬಿಡುತ್ತಾ ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ, ಶಿಕ್ಷಣ ಆರೋಗ್ಯ ಎರಡು ಇದ್ರೆ ಅಭಿವೃದ್ಧಿ ಅನ್ನುವಂಥದ್ದು ತಾನೇ ಬರುತ್ತೆ. ಯಾಕಂದ್ರೆ ಇವತ್ತು ಆರೋಗ್ಯ ಅನ್ನುವಂಥದ್ದು ಬಹಳ ಹಾಳಾಗ್ತಾ ಇದೆ, ಕೆಡ್ತಾ ಇದೆ. ಇವತ್ತು ನೋಡ್ತಾ ಇದ್ದೀವಿ, ಎಲ್ಲಿ ಬೇಕಾದ್ರೆ ದವಾಖಾನೆ. ಬಾಗಲಕೋಟೆ ನೋಡಿದ ತಕ್ಷಣ ನಮಗೆ ವಿರಸ ಸಾಧನೆ ನೆನಪಾಗುತ್ತದೆ. ಎಲ್ಲಿ ನೋಡ್ತಾರೆ ಬರೇ ದವಾಖಾನೆ, ಒಂದು ದವಾಖಾನೆನೂ ಖಾಲಿ ಇಲ್ಲ. ಯಾಕೆ? ನಾವು ಅನಾರೋಗ್ಯ ಪೀಡಿತರಾಗ್ತಾ ಇದ್ದೀವಿ. ಇವತ್ತು ವೈದ್ಯಕೀಯ ಭಾಷೆಯಲ್ಲಿ ಹೇಳಬೇಕಂದ್ರೆ ಇವತ್ತು ವಿಶ್ವ ನವೀನ ದಿನ ಇದೆ. ಬಹುಶಃ ನಮಗೆ ಡಾಕ್ಟರ್ ಬರೋದು, ನಾವೆಲ್ಲ ಬೆಳಗಾವಂತ PhD ಮಾಡೀನಿ, ಎಲ್ಲ ಮಾಡೀನಿ. ಡಾಕ್ಟರ್ ಬರೋದು ಒಂದು ಚೀಟಿ ಹೋದಾಗ ನನಗೆ ಆಗೋದಿಲ್ಲ. ಆಗತ್ತೆ ಅಲ್ಲಿ ಯಾರು ಬರ್ತಾರೆ? ಅಂಗಡಿ ಅವ್ರು ಹೋಗ್ಬೇಕು. ಹಿಂಗ ಹೋಗುವ ಪೇಷೆಂಟ್ ಗುಳಿಗೆ ಚೀಟಿ ತಗೊಂಡು ಹೋಗಿದ್ದಂತೆ. ನಮ್ಮ ಡಾಕ್ಟರ್ ಕಡಕ್ಬಾಯಿ ಸರ್ ಬರ್ಕೊಟ್ಟಿದ್ದಂತೆ, ಗುಳಿಗೆ ಚೀಟಿ ಬರ್ಕೊಟ್ಟಿದ್ದಂತೆ. ಅವ ಹಿಂಗೆ ತಗೊಂಡು ಸರ್ ಹಿಂಗೆ ಇಲ್ಲೊಂದಿಷ್ಟು ಬರೋದು ನೋಡಿ ಅಂತ ತಿಳ್ಕೊಂಡು ತೋರಿಸಿದ. ಇಲ್ಲಿ ನಮ್ಮ ಬಣ್ಣಿಯವರ ಮೆಡಿಕಲ್ ಶಾಪಿಗೆ ಹೋಗಿ ತೋರ್ಸನ ಅವ ಇಲ್ಲಪ್ಪ ಇವು ಮೂರ ಅದಾವು, ಈ ಹಿಂದೆ ಬಂದಿದ್ದು ಇಲ್ಲ, ಕೇಳ ಸರ್ಗೆ ನಾಳೆ ಬಂದು ತಗೊಂಡು ಅಂತ ತಿಳ್ಕೊಂಡು ಕಡಕ್ಬಾಯಿ ಸರ್ಗೆ ಕೇಳ ತಿಳ್ಕೊಂಡು ಕಳಿಸಿದ್ರು. ಆಯ್ತು ಹೋದಂತ ತಗೊಂಡು ಗುಳಿಗೆ ಚೀಟಿ ಕೊಟ್ಟಾಗ ಸರ್ ನೀವು ಮೂರು ಸಿಕ್ಕುರಿ, ಇದು ಹಿಂದಿದ್ದು ನಾಳೆ ಕೊಡ್ತಾರೆ ಆ ಡಾಕ್ಟರ್ ಸರ್ ಏ ಹುಚ್ಚ ಏನು ನಾ ಇವನು ಅಷ್ಟ ಬರ್ತೀನಿ ಮರ ಇವನು ಬರ್ತಿಲ್ಲ, ಇದು ಪೆಟ್ಟು ಮೂಲ ತಿಳ್ಕೊಂಡು ಅವ್ರು ಹೇಳಿದ್ದಾರೆ. ಅಂದ್ರೆ ವೈದ್ಯಕೀಯ ಭಾಷೆ ಅವರಿಗೆ ಬಂದಾಗ ಇವತ್ತು ವೈದ್ಯಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇವೆಲ್ಲ ವ್ಯಾಪಾರೀಕರಣ ಆಗ್ತಾರೆ. ಮೊದಲು ಬರೀ ನಾಡಿ ಹಿಡಿದ್ರೆ ಸಾಕು, ನೀವು ಏನು ಕಾಯಿಲೆ ಐತಿ, ನೀವು ಯಾರು ಬಿಲ್ಲಿಂಗ್ ಐತೆ ಅಂತ ಹೇಳಬೇಕು. ಇವತ್ತು ಡಾಕ್ಟರ್ ನಾಡಿ ಹಿಡಿದು ಏನು ಹೇಳ್ತಾರಲ್ಲ, ಈ ಪೇಷೆಂಟ್ ಡಿಸ್ಚಾರ್ಜ್ ಆಗುವ ಬಿಲ್ ಕಟ್ಟು ಶಕ್ತಿ ಐತೆ ತಿಳ್ಕೊಂಡು ಅದು ನಾಡಿ ಹಿಡಿದು ನೋಡ್ತಾರೆ. ಅಂತ ವ್ಯವಸ್ಥೆ ಬಂದದ್ದು. ಯಾಕೆ ಅಂದರೆ ಇವತ್ತು ಎಲ್ಲರೂ ಕೂಡ ಆಧುನಿಕ ಭಾವನದಲ್ಲಿ ಶ್ರೀಮಂತರಾಗಬೇಕು. ಶಿಕ್ಷಣದಿಂದ ಶ್ರೀಮಂತರಾಗಬೇಕಂದ್ರ ಶಿಕ್ಷಣದಿಂದ ಶ್ರೀಮಂತರಾಗೋದಲ್ಲ. ಬಹುಶಃ ನಮ್ಮ ಮಕ್ಕಳಿಗೆ ಎದಕ್ಕೆ ಓದಬೇಕು ಅಂತ ಪ್ರಶ್ನೆ ಮಾಡಿದರೆ ನಮ್ಮ ಮಕ್ಕಳಿಗೆ ನೀವು ಶ್ರೀಮಂತರಾಗಕ್ಕೆ ಓದಬೇಡ್ರಿ, ನಿಮ್ಮ ತಂದೆ ತಾಯಿಗಳ ಕನಸುಗಳನ್ನು ನನಸು ಮಾಡಕ್ಕೆ ಹೋಗ್ಬೇಕು. ಇವತ್ತು ನಿಮಗೆ ಉದ್ಯೋಗ ಸಿಗದೇ ಇದ್ರೂ ಕೂಡ ಇನ್ನೊಬ್ಬರಿಗೆ ದೇಹಿ ಅಂದರೆ ಇನ್ನೊಬ್ಬರಿಗೆ ಕೊಡುವಾಗ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಓದ್ತೀನಿ ಅಂತ ಹೇಳಿ ನಿಮಗೆ ಯಾರ್ಯಾರು ಅವಮಾನ ಮಾಡಲ್ಲ ಅವರ ಮುಂದೆ ನೀವು ಸನ್ಮಾನ ಕೊಡುವಂತ ರೀತಿಯಲ್ಲಿ ಬೆಳಲಿಕ್ಕೆ ಓದ್ರಿ. ಅತಿ ಮುಖ್ಯವಾಗಿ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ನಾನು, ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ಊರು ಇವೆಲ್ಲವರ ಅಭಿವೃದ್ಧಿ ಕಾಣುವ ರೀತಿಯಲ್ಲಿ ಹೆಂಗೆ ಇವತ್ತು ಈ ಒಂದು ನೌಕರರ ಸಂಘ ಕಾರ್ಯ ಮಾಡ್ತಾ ಇದ್ದಾರೆ. ಇಂಥ ಮನೋಭಾವ ನಮ್ಮ ಮಕ್ಕಳಲ್ಲಿ ತಾಳಬೇಕು. ಅಂದಾಗ ಮಾತ್ರ ಇವತ್ತಿನ ಈ ನೌಕರರ ಸಂಘ ಈ ಒಂದು ಉಚ್ಚಾಯ ಮಟ್ಟದಲ್ಲಿ ಬೆಳಲಿಕ್ಕೆ ಸಾಧ್ಯ ಇದೆ. ಕೊನೆಯಲ್ಲಿ ಒಂದು ಈ ನೌಕರರ ಸಂಘಕ್ಕೆ ಒಂದು ಕಿವಿಮಾತಿನ ರೂಪದಲ್ಲಿ ಒಂದು ಕಥೆಯನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ. ಯಾಕೆಂದ್ರೆ ಒಂದು ಸಂಘವನ್ನು ನಡೆಸೋದು, ಸಂಘಟನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಒಬ್ರು ಏನೋ ಒಂದು ಕೆಲಸ ಮಾಡಲಿಕ್ಕೆ ಜಗತ್ತ ಅದನ್ನ ಯಾಕೆ ಮಾಡ್ಕೊಂಡಿದ್ರಿ, ನಾನು ಯಾಕೆ ಕೇಳಿಲ್ಲ, ನಿನ್ನ ಯಾಕೆ ಕೇಳಿಲ್ಲ ಅಂತ ತಿಳ್ಕೊಂಡು ಇವು ಎಲ್ಲ ಒಂದು ಸಂಘ ಕಟ್ಟಿ ಇವು ಚಲೋನ ಅದಕ್ಕೆ ಇಲ್ಲಿರುವಂತ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ನೀವು ಎಲ್ಲರೂ ಇದೆಯಲ್ಲ, ನಿಮಗೊಂದು ಏನು ನನ್ನ ಕಿವಿಮಾತು ಅಂದ್ರೆ ಒಬ್ಬ ರಾಜ ಇದ್ದ. ಆ
ಪಾಪ ಮಂತ್ರಿ ಅಕಾಲಿಕವಾಗಿ ಏನ್ ಮಾಡ್ತಾರ, ತೀರೋಗ್ತಾರ. ತೀರೋಗಿದ ತಕ್ಷಣ ರಾಜ ಏನ್ ಮಾಡ್ತಾರ, ಬೇರೆ ರಾಜ್ಯದಿಂದ ಇನ್ನೊಬ್ಬ ಆತನಿಗೆ ಅತಿ ಆಪ್ತನಾಗಿರುವಂತಹ ಬುದ್ಧಿವಂತನಾಗಿರುವಂತಹ ಒಬ್ಬ ಮಂತ್ರಿಯನ್ನ ಕರ್ಕೊಂಡು ಬಂದು ಅವನಿಗೆ ಅಧಿಕಾರ ಕೊಟ್ಟಾಗ ಆ ಆಸ್ಥಾನದಲ್ಲಿ ಈಗಾಗಲೇ ಮಂತ್ರಿ ತೀರೋದ, ಆ ಮಂತ್ರಿ ಸ್ಥಾನ ನನಗೆ ಸಿಗಬೇಕು ಒಂದು 4 ಜನ ಆಗಲೇ ಹಾಕಿದ್ರು. ಅವ್ರಿಗೆ ಅಸಮಾಧಾನ ಆಯಿತು. ಇವೇನ್ ಮಾಡಿದ್ರು ರಾಜ, ಅಲ್ಲ ನನ್ನ ಅಧ್ಯಕ್ಷನ ನಾನು ಮಂತ್ರಿ ಮಾಡಲ್ಲ, ಇವ್ರನ್ನ ಯಾಕೆ ಮಂತ್ರಿ ಮಾಡಲ್ಲ ಅವ್ರು ತಿಳ್ಕೊಂಡು ರಾಜ ಕೇಳ್ತಾರೆ. ಕೇಳಿದಾಗ ರಾಜ, ಆಗ ನೀವು 4 ಮಂದಿ ಬರ್ರಿ, ನಾನು ಒಂದು ಸಣ್ಣ ಕಥೆ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ, ನಿಮ್ಮ ಮನಸ್ಸು ಕೂಡ ಅಲ್ಲೇ ಇರಲಿ. ಏನು ಈ ದಿನ ಒಂದು ತೀರ್ಪನ್ನ, ಒಂದು ತೀರ್ಮಾನವನ್ನು ಕೊಡಬೇಕು. ನೀವು ಸರಿಯಾಗಿ ತೀರ್ಮಾನ ಕೊಟ್ಟರಪ್ಪ ಅಂದ್ರೆ ನಾನು ನಿಮ್ಮನ್ನೇ ಮಂತ್ರಿ ಮಾಡ್ತೇನೆ, ಯಾರು ಕೊಟ್ಟರು ಅವ್ರು ಮಂತ್ರಿ ಮಾಡಬೇಕು ಏನು ಆಯ್ತು. ಆಗ ರಾಜ ಒಂದು ಊರಾಗ ಕಲಬುರಗಿ ಗ್ರಾಮದಲ್ಲಿ 4 ಜನ ವ್ಯಾಪಾರಿಗಳಿರ್ತಾರೆ. ಆ ವ್ಯಾಪಾರಿಗಳು 4 ಮಂದಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಕಾಳು ವ್ಯಾಪಾರ ಮಾಡ್ತಿರ್ತಾರೆ. ಕಾಳು ವ್ಯಾಪಾರ ಮಾಡ್ತಾ ಬಹಳ ದೊಡ್ಡದಾದಂತ ಒಂದು ಸಂಸ್ಥೆಯನ್ನ ಕಟ್ಟಿ ಹಾಕ್ತಿರ್ತಾರೆ, ಒಂದು ವ್ಯಾಪಾರ ಕೇಂದ್ರವನ್ನು ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಏನು ಕಾಳುಗಳನ್ನ ಬೇರೆ ಬೇರೆ ಕಡೆಯಿಂದ ಸಂಗ್ರಹ ಮಾಡಿ ಒಂದು ದೊಡ್ಡ ಉಗ್ರಾಣ ಮಾಡಿರ್ತಾರೆ. ಆ ಉಗ್ರಾಣದಾಗ ಅವ್ರು ಸಂಗ್ರಹ ಮಾಡ್ತಾರೆ. ಈ ಉಗ್ರಾಣದಾಗ ಧಾನ್ಯ ಸಂಗ್ರಹ ಮಾಡಿದ್ರೆ ಅಲ್ಲಿ ಏನಾಗ್ತದೆ, ಧಾನ್ಯ ತಿನ್ನಾಗ ಸಹಜವಾಗಿ ಇಲ್ಲಿ ಬರ್ತಾವ, ಇಲ್ಲಿ ಬರಬೇಕಾದ್ರೆ ಇಲ್ಲಿ ಬರ್ತಾವ. ಹಾಗಾದ್ರೆ ಈ ಹಾವಳಿಯನ್ನು ತಪ್ಪಿಸಲಿಕ್ಕೆ ಏನ್ ಮಾಡಿದ್ರು ಅಂದ್ರೆ ಒಂದು ಚಲೋ ಬೆಟ್ ಸಾಕ್ತಾರೆ. ಚಲೋ ಬೆಟ್ 4 ಮಂದಿ. ಆದ್ರೆ 4 ಮಂದಿ ಬೆಟ್ ಸಾಕಿ ಅಲ್ಲಿ ಒಂದು ಏನ್ ತೀರ್ಮಾನ ತಗೋತಾರಪ್ಪ ಅಂದ್ರೆ ಈ ಬೆಟ್ಟನ್ನು ನಾವು ಪ್ರತಿನಿತ್ಯ ನಾವು ಏನ್ ಮಾಡಬೇಕು, ಅದರ ರಕ್ಷಣೆ ಮಾಡಬೇಕು. ಈ ಬೆಕ್ಕಿನ 4 ಕಾಲದವಲ್ಲ, ಪ್ರತಿಯೊಂದು ಕಾಲಿನ ಜವಾಬ್ದಾರಿ ಒಬ್ಬೊಬ್ಬರಿಗೆ ಕೊಟ್ಬಿಡ್ತಾರೆ. ಪ್ರತಿಯೊಂದು ಕಾಲಿನ ಜವಾಬ್ದಾರಿ ಒಬ್ಬೊಬ್ಬರಿಗೆ ಕೊಡ್ತಾರೆ. ಹೀಗಿರ್ಬೇಕಾದ್ರೆ ಪಾಪ ಒಂದು ದಿವಸ ಏನಾಯ್ತಪ್ಪ ಅಂದ್ರೆ ಬೆಕ್ಕು ಒಂದು ಕಾಲಿಗೆ ಗಾಯ ಮಾಡ್ಕೊಳ್ತಾರೆ. ಗಾಯ ಮಾಡೋಣ ಇಲ್ಲಿರುವಂತ ಪಶು ವೈದ್ಯರ ಹತ್ರ ಹೋಗಿ ಅದಕ್ಕೊಂದಿಷ್ಟು ಆಯಿಂಟ್ಮೆಂಟ್ ಹಚ್ಚಿ ಅದಕ್ಕೊಂದು ಬ್ಯಾಂಡೇಜ್ ಮಾಡಿ ಆ ಕಾಲಿನ ಜವಾಬ್ದಾರಿ ಇರ್ತಲ್ಲ ಆ ಏನ್ ಮಾಡ್ತಾರ ಅದನ್ನ ಒಂದಿಷ್ಟು ಸುಧಾರಿಸ್ಕೊಂಡಿರ್ತಾರೆ. ಹೀಗೆ ಯಾರೆಲ್ಲ ಕಲಿತೈತಿ, ಉಗ್ರಾಣದ ಬೆಕ್ ಹೋಗತಿ, ಬೆಕ್ ಹೋಗೋಣ ಅಲ್ಲಿ ಇಲಿ ಕಾಣ, ಇಲಿ ಹಿಡಿಬೇಕನ್ನುವಂತ ಅವಸರದಾಗ ಆ ಉಗ್ರಾಣದ ಒಂದು ಸಣ್ಣದೊಂದು ದೀಪ ಹಚ್ಚಿರ್ತಾರೆ. ಈ ದೀಪ ಹಚ್ಚಿದಾಗ ಈ ಬೆಕ್ ಏನ್ ಮಾಡ್ತಪ್ಪ ಅಂತಂದ್ರೆ ಓಡಿ ಹೋಗುವಾಗ ಇಲ್ಲಿ ಏನು ಒಂದು ಕಾಲಿಗೆ ಗಾಯ ಆಗಿ ಬ್ಯಾಂಡೇಜ್ ಕಟ್ಟಿದ್ರಲ್ಲ ಅದು ಸ್ವಲ್ಪ ತಾಗಿ ಆ ಬ್ಯಾಂಡೇಜ್ಗೆ ಉರಿ ಹಚ್ಚಿರ್ತದೆ. ಉರಿ ಹತ್ತದ ಪಾಪ ಬೆಕ್ಕು ಕಾಲಿ ಉರಿ ಹತ್ತದ ದಿಕ್ಕಾಪಾಲ ಓಡಾಡ್ತದೆ. ಇಲ್ಲಿ ಓಡಾಡೋದಕ್ಕೆ ಎಲ್ಲ ಕಡೆ ಬೆಂಕಿ ಹಚ್ಚಿ ಇಡೀ ಉಗ್ರಾಣ ಏನಾಗುತ್ತದೆ, ಸುಟ್ಟು ಕಲವಾಗಿರ್ತದೆ. ಪಾಪ ಈ 4 ಮಂದಿ ವ್ಯಾಪಾರಸ್ಥರು ಇರ್ತಾರಲ್ಲ, ಯಾವುದು ಒಬ್ಬೊಂದು ಕಾಲಿನ ಜವಾಬ್ದಾರಿ ಕೊಟ್ಟಿದ್ದು. ಅವ್ನು ಹೇಳ್ತಾರ, ನೋಡು ನಿನ್ನ ಕಾಲಿನಿಂದನೇ ಇವತ್ತು ನಮ್ಮ ಉಗ್ರಾಣ ಎಲ್ಲ ಸುತ್ತೈತಿ, ನಿನ್ನ ಕಾಲಿಗೆ ಬ್ಯಾಂಡೇಜ್ ಕಟ್ಟಿದ್ದೆ, ಅದಕ್ಕೆ ಬೆಂಕಿ ಹಚ್ಚಿ ಅದಕ್ಕೆ ನಿನ್ನ ಕಾಲಿನಿಂದ ಇಷ್ಟೆಲ್ಲ ನಷ್ಟ ಆಗೈತಿ, ನಮಗೆ ಕೊಡಬೇಕು ತಿಳ್ಕೊಂಡು ಅವನಿಗೆ ಹೇಳಿದಾಗ ಆತ ಏನೇ ಕಾಲು ಇರ್ತಲ್ಲ ಬ್ಯಾಂಡೇಜ್ ಆಗಿಲ್ಲ ಕಾಲು ಅದರ ವ್ಯಾಪಾರ ನಾನೇನ್ ಮಾಡೀನಿ, ನನ್ಗೇನು ತಪ್ಪೈತಿ, ನನ್ಗೇನು ತಪ್ಪೈತಿ ಅಂದಾಗ ಕೊನೆಯಲ್ಲಿ ಈ ಕಥೆಯನ್ನ ಈ ಏನು ಮಂತ್ರಿ ಆಗಬೇಕಂತ ಆಸೆ ಪಟ್ಟಿದ್ರು ಅವ್ರಿಗೆ ವರ್ಗಾವಣೆ ಮಾಡ್ತಾರೆ. ಕೇಳಿರಪ್ಪ, ಈ 4 ಮಂದಿ ವ್ಯಾಪಾರ ಒಬ್ಬೊಬ್ಬರು ಒಂದೊಂದು ಕಾಲ ಜವಾಬ್ದಾರಿ ಇತ್ತ, ಒಬ್ಬನ ಕಾಲ ಏನು ಬ್ಯಾಂಡೇಜ್ ಹಾಕಿ ಅಲ್ಲಿಂದ ಅದು ಇಡೀ ಎಲ್ಲ ಸುಟ್ಟು ಕರಗಾಗೈತಿ, ಅದು ನಷ್ಟ ಬಳಸ್ಬೇಕಂತ ಹೇಳಬೇಕಲ್ಲ. ನಿಮ್ಮ ತೀರ್ಪು ಏನಂದಾಗ ಈ 4 ಮಂದಿ ಏನ್ ಹೇಳ್ತಾರೆ, ಹೌದು ಕರೀತಾರೆ. ಯಾಕಂದ್ರೆ ಆ ಬ್ಯಾಂಡೇಜ್ ಕಟ್ಟಲಿಕ್ಕಂದ್ರೆ ಅದು ಬೆಂಕಿ ಹತ್ತಿದ್ದಿಲ್ಲ ಮೊದಲ ಬ್ಯಾಂಡೇಜ್ ಒಳ್ಳೆಯದೈತಿ. ಹೀಗಾಗಿ ಅವನಿಗೆ ಏನ್ ಮಾಡ್ಬೇಕು, ನೀವು ನಷ್ಟ ಬಳಸಲಿಕ್ಕೆ ಹೇಳ್ಬೇಕು ಅಂತ 4 ಮಂದಿ ಮಂತ್ರಿ ಹೇಳಿದ್ರು. ಅವಾಗ ರಾಜ ಆಯ್ತು ನಿಮ್ಮ ತೀರ್ಪು ತಟ್ಟಿರು ನಾಯಿ ಕರ್ಕೊಂಡ್ ಬಂದಿನಲ್ಲ, ಬೇರೆ ರಾಜ್ಯದ ಬುದ್ಧಿವಂತ ಮಂತ್ರಿ ಕರ್ಕೊಂಡ್ ಅವನು ಕೇಳೋದಾಗ ಅವ ಹೇಳ್ತಾನ, ಮಹಾರಾಜರಿಗೆ ಬಹುಶಃ ಇವರೆಲ್ಲ ಮಾತಾಡೋದು ಸತ್ಯ ಇದೆ. ಕಾಲಿ ಬ್ಯಾಂಡೇಜ್ ಏನು ಕಟ್ಟಿತ್ತಲ್ಲ ಅದರ ಮೂಲಕ ಬೆಂಕಿ ಹಚ್ಚಿ ಎಲ್ಲರಿಗೂ ಬೆಂಕಿ ಹಚ್ಚಿದ್ದು ಸತ್ಯ. ಆದ್ರೆ ಈ ಬ್ಯಾಂಡೇಜ್ ಹಚ್ಚಿದ ಕಾಲು ಮೂಢ ಐತೆ, ಅದಕ್ಕೆ ಓಡಾಡಕ್ ಬರೋದಿಲ್ಲ. ಹಾಗಾಗಿ ಓಡಾಡಿದ್ದು ಯಾವ ಇಡೀ ಉಗ್ರಾಣ ತುಂಬ ಓಡಾಡಿದ್ದು ಯಾವ ಉಳಿದ 3 ಕಾಲದಲ್ಲಿ ಅದಕ್ಕೆ ಈ 3 ಕಾಲದಲ್ಲಿ ಯಾವ ಜವಾಬ್ದಾರಿ ಇಲ್ಲ, ಅವರಿಗೆ ಏನ್ ಮಾಡ್ರಿ ಇದು ನಷ್ಟ ಬಳಸಕ್ಕೆ ಹೇಳಿದ್ರಿ ಅಂತ ಹೇಳಿದ್ರು. ಅರ್ಥ ಆಗಿದೆ? ನಾವೇನ್ ತಿಳ್ಕೊಂಡ್ವಿ, ಬ್ಯಾಂಡೇಜ್ ಆಗಿ ಕಾಲು ಬ್ಯಾಂಡೇಜ್ನಿಂದ ಉಳಿಯಂತ ತೀರ್ಮಾನ ತಗೊಂಡ್ವಿ. ಆದ್ರೆ ಬ್ಯಾಂಡೇಜ್ ಹಾಕಿತ್ತು ಓಡಾಡಿದ್ಯಾವು ಈ 3 ಕಾಲ ಓಡಾಡಕ್ಕೆ ಸಾಧ್ಯ ಆಗುತ್ತೆ, ಚಲೋ ಕಾಲ ಓಡಾಡವಲ್ಲ. ಅಂದ್ರೆ ಆ 3 ಕಾಲ ಜವಾಬ್ದಾರಿಗೆ ನೀವು ವಹಿಸ್ಕೊಡ್ರಲ್ಲ. ಇಲ್ಲಿ
ನಾವು ವಿಚಾರ ಮಾಡಬೇಕು. ಸಮಸ್ಯೆಗಳು ಬರ್ತವೆ, ಒಂದಷ್ಟು ವೈದ್ಯತೆಗಳು ಬರ್ತವೆ. ಆಗ ವಿವೇಕದಿಂದ ಯೋಚನೆ ಮಾಡಬೇಕು, ದಿಢೀರನೆ ತೀರ್ಮಾನ ತಗೋಬಾರದು. ಇವತ್ತು ಸಂಘ ಹುಟ್ಕೊಂಡಿದೆ, ನಾನು ಆ ಸಂಘಕ್ಕೆ ನಾನು ಆಗಲೇ ಹೇಳ್ತೀನಿ ತುಂಬಾ ಅಭಿಮಾನದ ಸಂಗತಿ. ಆದರೆ ಈ ಸಂಘದ ಅಧ್ಯಕ್ಷರಾಗಿ ಎಲ್ಲ ಸರ್ವ ಸದಸ್ಯರು ಕೂಡ ತಾವುಗಳು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಎಲ್ಲರ ಒಮ್ಮತದಿಂದ ಸಮಾಜಮುಖಿಯಾಗಿ ಜನಹಿತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಬಡ ಮಕ್ಕಳಿಗೆ ಒಂದಷ್ಟು ಪ್ರೋತ್ಸಾಹವನ್ನು ನೀಡುವಂಥದ್ದು, ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಗೌರವಿಸುವಂಥದ್ದು, ಜೊತೆಗೆ ಆರೋಗ್ಯದ ಜಾಗೃತಿ ಮೂಡಿಸುವಂಥದ್ದು, ಜೊತೆಗೆ ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕು. ಆದರೆ ನಾವು ಮನದಲ್ಲಿ ಕುಂತಾಗ ಒಬ್ಬರು ಹೇಳ್ತಾ ಇದ್ರು, ನಮ್ಮ ವಿಡಿಯೋ ಸಾಹೇಬರಿಗೆ ರಸ್ತೆ ಸೌಲಭ್ಯ ಆಗೈತಿ, ಹೀಗೆ ಕಂಪ್ಲೇಂಟ್ಗಳು ನಾವು ವಿಡಿಯೋ ಸಾಹೇಬರು ಬರ್ತಿರ್ತಾವೆ. ಆವಾಗ ವಿಡಿಯೋ ಸಾಹೇಬರ ಜೊತೆಗೂ ಅಂದರೆ ಆಡಳಿತಾಧಿಕಾರಿಗಳ ಜೊತೆಗೂ ಕೂಡ ತಾವು ಒಂದಷ್ಟು ಸಮನ್ವಯ ಸಾಧಿಸಿ ನಿಮ್ಮ ಗ್ರಾಮದ ಕನಸು ನನಸಾಗಬೇಕು. ಏನು ರಾಮರಾಜ್ಯದ ಕನಸಾಗಬೇಕಲ್ಲ, ಮಹಾತ್ಮ ಗಾಂಧೀಜಿಗೆ ನಮ್ಮದು ರಾಮರಾಜ್ಯವಾಗಬೇಕು, ಹಳ್ಳಿಗಳ ಉದ್ಧಾರವೇ ನಿಜವಾದ ಉದ್ಧಾರ ಅಂತ ಹೇಳಿದರೆ ಅಂತ ಹಳ್ಳಿಗಳ ಉದ್ಧಾರ ಮಾಡುವಂಥ ಇಂತಹ ಒಂದು ಪವಿತ್ರ ಕೆಲಸ ನಿಮ್ಮಿಂದ ನಿರ್ವಿಘ್ನವಾಗಿ ನಡೆಯಲಿ. ಮತ್ತೊಮ್ಮೆ ಈ ಸಂಘವನ್ನು ನಿರ್ಮಾಣ ಏನಾಗಿದೆ ಇದು ಇವತ್ತು ಒಂದು ಜ್ಯೋತಿ ರೂಪದಲ್ಲಿ ಬೆಳಕನ್ನು ನೀಡ್ತಾ ಇದೆ. ಈ ಬೆಳಕು ಪ್ರತಿ ಮನೆಗಳನ್ನು ಬೆಳಗಿ ಈ ಸಂಘದಿಂದ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂತ ಶುಭ ಕೋರಿ ನನ್ನೆಲ್ಲ ಆಹ್ವಾನಿಸಿ ಒಂದೆರಡು ತೊಗಲುಗಳನ್ನು ಅವಕಾಶ ಕೊಟ್ಟಂತ ಸಮಸ್ತರಿಗೂ ಕೂಡ ವಂದಿಸಿ ನನ್ನ